ಅತ್ಯಂತ ಮಹತ್ವದ ಕಾನೂನು ನಮ್ಮ ಕರ್ನಾಟಕದಲ್ಲಿ ನಿನ್ನೆಯಿಂದ ಜಾರಿಯಾಗಿದೆ. ಮೇ 26ನೇ ತಾರೀಕಿನಿಂದ ಇದು ಅತ್ಯಂತ ಪ್ರಮುಖವಾದಂತಹ ಕಾನೂನು. ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸುದ್ದಿ ಇದು. ಆಸ್ತಿ ವ್ಯಾಜ್ಯ ಹಾಕುವಂತಹ ಮೊದಲು ಈ ಸುದ್ದಿಯನ್ನೊಮ್ಮೆ ನೋಡಿ. ಕರ್ನಾಟಕದಲ್ಲಿ ಹೊಸದಾಗಿ ಜಾರಿಗೆ ಬಂದಿದೆ ಕಾನೂನು. ಸಿವಿಲ್ ಪ್ರೊಸೀಜರ್ ಕೋಡ್ ಏನಿತ್ತು, ನಾಗರಿಕ ಪ್ರಕ್ರಿಯಾ ಸಂಹಿತೆ ಏನಿತ್ತು, ಅದರಲ್ಲಿ ಮಹತ್ವದ ತಿದ್ದುಪಡಿಯನ್ನು ಮಾಡಲಾಗಿದೆ. ಸೊ ಯಾರೆಲ್ಲ ಆಸ್ತಿ ಪಾಸ್ತಿ ಹಣಕಾಸು ಜೊತೆಗೆ ಕೌಟುಂಬಿಕ ವ್ಯಾಜ್ಯ ದಾವೆಗಳು ಹೀಗೆ ಯಾವೆಲ್ಲ ಸಿವಿಲ್ ಕೇಸುಗಳಿದೆಯೋ ಆ ಸಿವಿಲ್ ಕೇಸುಗಳ ಮೇಲೆ ನಿನ್ನೆ ಆಗಿರ್ತಕ್ಕಂತಹ ತಿದ್ದುಪಡಿ ಏನಿದೆ ಅದು ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಒಂದು ಸಿವಿಲ್ ವ್ಯಾಜ್ಯಗಳನ್ನು ವರ್ಷಾನುಗಟ್ಟಲೆ ಎಳೆಯುವಂತಿಲ್ಲ. 2 ವರ್ಷದ ಒಳಗಡೆ ಸಿವಿಲ್ ವ್ಯಾಜ್ಯಗಳ ವಿಚಾರಣೆ ಮುಗಿಸಿ ತೀರ್ಪನ್ನು ಕೊಡಬೇಕು. ಸಿವಿಲ್ ವ್ಯಾಜ್ಯಗಳ ದಾವೆ ಸಲ್ಲಿಕೆ ಆದ ಬೆನ್ನಲ್ಲೇ 2 ತಿಂಗಳಲ್ಲಿ ವಾದಿ ಪ್ರತಿವಾದಿಗಳ ನಡುವೆ ಸಂಧಾನವನ್ನು ಕಡ್ಡಾಯ ಮಾಡಲಾಗಿದೆ. ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗುವುದಕ್ಕೂ ಮೊದಲು ಈ ಸಂಧಾನ ಪ್ರಕ್ರಿಯೆ ನಡೆಯಬೇಕು. ತೀರಾ ಅನಿವಾರ್ಯ ಸಂದರ್ಭದಲ್ಲಷ್ಟೇ 1 ತಿಂಗಳ ಮಟ್ಟಿಗೆ ಸಂಧಾನದ ಅವಧಿಯನ್ನ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಇದೆ. ತೀರಾ ಅನಿವಾರ್ಯ ಸಂದರ್ಭಗಳು. ಸಂಧಾನ ಸಫಲ ಆದರೆ ವಾದಿ ಪ್ರತಿವಾದಿಗಳು ಲಿಖಿತ ದಾಖಲೆಗೆ ಸಹಿ ಹಾಕಿ ಆ ದಾಖಲೆಯನ್ನ ಮಧ್ಯಸ್ಥಿಕೆದಾರರು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು. ಸಂಧಾನ ವಿಫಲವಾದ ಬಳಿಕವಷ್ಟೇ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆಯ ಆರಂಭದಲ್ಲೇ ವಾದಿ ಪ್ರತಿವಾದಿಗಳು ಡೇಟ್ ಫಿಕ್ಸ್ ಮಾಡಬೇಕು. ಡೇಟನ್ನ ಕ್ರಾಸ್ ಎಕ್ಸಾಮಿನೇಷನ್ ಆಗುವವರೆಗೂ ಅನಾವಶ್ಯಕವಾಗಿ ಮುಂದೂಡಿಕೆಗೆ ಅವಕಾಶಗಳಿಲ್ಲ. ವಕೀಲರು ಹಾಜರಾಗಿಲ್ಲ ಎನ್ನುವಂತ ಕಾರಣಕ್ಕೋಸ್ಕರ ವಿಚಾರಣೆಯನ್ನು ಮುಂದೂಡಲಿಕ್ಕೆ ಅವಕಾಶಗಳಿಲ್ಲ. 30 ದಿನದ ಒಳಗಡೆ ಲಿಖಿತ ರೂಪದಲ್ಲಿ ನ್ಯಾಯಾಲಯಕ್ಕೆ 2 ಪಾರ್ಟಿಯವರು ರಿಟರ್ನ್ ಸ್ಟೇಟ್ಮೆಂಟ್ ಅಥವಾ ರಿಟರ್ನ್ ಸಬ್ಮಿಷನ್ ಅಂತ ಏನು ಕರಿತೀವಿ ಅದನ್ನ ಸಲ್ಲಿಕೆ ಮಾಡಬೇಕು. ವ್ಯಾಜ್ಯಗಳ ಅವಧಿಯಲ್ಲಿ ಒಟ್ಟು 3 ಬಾರಿಯಷ್ಟೇ ವಿಚಾರಣೆಯ ಅವಧಿ ಏನಿರುತ್ತೆ ಆ ವಿಚಾರಣೆಯ ಸಂದರ್ಭದಲ್ಲಿ ಕೇವಲ 3 ಬಾರಿಯಷ್ಟೇ ವಿಚಾರಣೆಯನ್ನ ಮುಂದೂಡ್ಲಿಕ್ಕೆ ಅವಕಾಶಗಳಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನೂನಿದು, ತಿದ್ದುಪಡಿ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್, ಅತ್ಯಂತ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ 2 ವರ್ಷಗಳ ಒಳಗಡೆ ತೀರ್ಪು ಬಂದಾಗಬೇಕು ಅಂತ. 2 ವರ್ಷ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಿನ್ನೆಯಿಂದ ಅನ್ವಯ ಆಗುತ್ತೆ. ಹೊಸದಾಗಿ ಯಾರೆಲ್ಲ ಆಸ್ತಿ ಕೇಸನ್ನ ಹಾಕೋತಾರೆ, ತಂದೆಯ ಮೇಲೆ ಮಕ್ಕಳು, ತಾಯಿಯ ಮೇಲೆ ಮಕ್ಕಳು, ಸಹೋದರರು ಸಹೋದರಿಯರು ಯಾರೆಲ್ಲ ವ್ಯಾಜ್ಯಗಳನ್ನು ಹಾಕೋತಾರೆ, ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣಾ ನ್ಯಾಯಾಲಯಗಳಲ್ಲಿ ದಾವೆ ಆಗುತ್ತಲ್ಲ, OS ಒರಿಜಿನಲ್ ಸೂಟ್ ಏನಿದೆ, ಅವರು ನೋಡಲೇಬೇಕಾದಂತಹ ಸುದ್ದಿ ಇದು. ಇದುವರೆಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಂದು ಅಬ್ಸರ್ವೇಷನ್ ಇದೆ, 5 ವರ್ಷದ ಒಳಗಡೆ ಈ ಸಿವಿಲ್ ಡಿಸ್ಪ್ಯೂಟ್ ಅನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು. ವಿಶೇಷವಾಗಿ ಆಸ್ತಿಗೆ ಸಂಬಂಧಪಟ್ಟ ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ನ್ಯಾಯಾಲಯಗಳ ಮೇಲೆ ಒತ್ತಡಗಳು ಜಾಸ್ತಿ ಆಗಿದೆ. ಹೊಸದಾಗಿ ಕೇಸುಗಳು ಬಂದು ಬೀಳ್ತಾ ಇದೆ. ಹೀಗಾಗಿ ಹಳೆ ಕೇಸುಗಳನ್ನೇ 10, 20, 30 ವರ್ಷ ಅಂತೇಳಿ ಎಳೆದಾಡ್ತಾ ಇದ್ರೆ ಬರ್ಡನ್ ಜಾಸ್ತಿ ಆಗುತ್ತೆ ನ್ಯಾಯಾಂಗದ ಮೇಲೆ, ವಿಶೇಷವಾಗಿ ಟ್ರಯಲ್ ಕೋರ್ಟ್ಗಳ ಮೇಲೆ. ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅವು ಅಪೀಲ್ ಕೋರ್ಟ್ಗಳು, ಮೇಲ್ಮನವಿ ನ್ಯಾಯಾಲಯಗಳು ಎಲ್ಲವೂ. ಆದರೆ ಮೇಲ್ಮನವಿ ಯಾವಾಗ ಹಾಕ್ಲಿಕ್ಕೆ ಸಾಧ್ಯ? ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ಮುಗಿದು ಆ ತೀರ್ಪು ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅಪೀಲ್ ಕೋರ್ಟಿಗೆ ಹೋಗ್ಬೋದು. ಅಂದ್ರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲೂ ಅವಕಾಶ ಇದೆ. ಬಟ್ ಟ್ರಯಲ್ ಕೋರ್ಟ್ನಲ್ಲಿ ವಯಸ್ಸುಗಳು ಅವುಗಳ ವರ್ಷಾನುಗಟ್ಟಲೆ ಎಳಿಲಿಕ್ಕೆ ಅವಕಾಶಗಳಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಅತ್ಯಂತ ಮಹತ್ವದ ಬದಲಾವಣೆ, ಕ್ರೂಷಿಯಲ್ ಬದಲಾವಣೆಗಳು ಇದು. ಯಾರೆಲ್ಲ ಆಸ್ತಿ ಪಾಸ್ತಿ ಹಣಕಾಸು ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕೌಟುಂಬಿಕ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಹೊಸದಾಗಿ ನಿನ್ನೆಯಿಂದ ಅನ್ವಯ ಆಗುವಂತೆ ಮೇ 26ನೇ ತಾರೀಕು, ಯಾಕಂದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗಿರುವಂಥದ್ದು ನಿನ್ನೆ, ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ನಾಗರಿಕ ಪ್ರಕ್ರಿಯೆ ಸಂಹಿತೆ ಏನಿದೆ ಅದಕ್ಕೆ ತಿದ್ದುಪಡಿಯನ್ನು ತಂತು. ಆ ತಿದ್ದುಪಡಿಗೆ ಮಾನ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತವನ್ನು ಅಥವಾ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳ ಒಪ್ಪಿಗೆಯ ಬಳಿಕ ನಿನ್ನೆ ಕರ್ನಾಟಕ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಗೆಜೆಟ್ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ, ಅಂದ್ರೆ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಸೊ ವೆರಿ ಇಂಪಾರ್ಟೆಂಟ್.
ವೆರಿ ವೆರಿ ಇಂಪಾರ್ಟೆಂಟ್. 2 ವರ್ಷದ ಒಳಗಡೆ ಡಿಸ್ಪ್ಯೂಟ್ ಮುಗಿದು ಬಿಡಬೇಕು. ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗುವುದಕ್ಕಿಂತ ಮುಂಚೆ ಸಂಧಾನ ಆಗಬೇಕು. ಆ ಸಂಧಾನ 2 ತಿಂಗಳ ಒಳಗಡೆ ಮುಗಿಬೇಕು. ತೀರಾ ಅನಿವಾರ್ಯ ಸಂದರ್ಭಗಳಲ್ಲಷ್ಟೇ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇದೆ. ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಒಂದು ವೇಳೆ ಸಂಧಾನ ವಿಫಲ ಆಯಿತು ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆಯ ಆರಂಭದಲ್ಲೇ ಡೇಟ್ ಫಿಕ್ಸ್ ಆಗುತ್ತೆ. ರಿಟರ್ನ್ ಸಬ್ಮಿಷನ್ ಯಾವಾಗ, ಎವಿಡೆನ್ಸ್ ಯಾವಾಗ, ಕ್ರಾಸ್ ಎಕ್ಸಾಮಿನೇಷನ್ ಯಾವಾಗ, ಯಾವ ದಿನ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಕೆ ಮಾಡ್ತೀವಿ, ಕಾನೂನಾತ್ಮಕ ಪ್ರಕ್ರಿಯೆಗಳಿದೆಯಲ್ಲ ಸ್ಟೆಪ್ ಬೈ ಸ್ಟೆಪ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೇಟ್ ಫಿಕ್ಸ್ ಆಗುತ್ತೆ. ಆ ಡೇಟಿಗೆ ಯಾವ ಅಫಿಡವಿಟ್ನ ಮುಖಾಂತರ ಏನು ಹೇಳಿರ್ತೀವೋ ಅದನ್ನ ವಾದಿಗಳು ಮತ್ತು ಪ್ರತಿವಾದಿಗಳ ವಕೀಲರು ಮಾಡಲೇಬೇಕು. ಎಕ್ಸೆಪ್ಷನ್ಸ್ ಅನ್ನು ಕೊಡಲ್ಲ ನ್ಯಾಯಾಲಯ. ತಿದ್ದುಪಡಿ ಕಾನೂನು ಪ್ರಕಾರ, ಹೊಸದಾಗಿ ಬಂದಿರುವಂಥ ನಿಯಮಗಳ ಪ್ರಕಾರ ರಿಟರ್ನ್ ಸಬ್ಮಿಷನ್ ನಾವು ಇಂಥ ದಿನ ಮಾಡ್ತೀವಿ ಅಂಥೇಳಿ ಆರಂಭದಲ್ಲೇ ಹೇಳಿರ್ತಾರೆ ಕೋರ್ಟಿಗೆ. ಎರಡೂ ಕಡೆಯವರು, ಬರೀ ವಾದಿ ಮಾತ್ರ ಅಲ್ಲ ಅಥವಾ ಪ್ರತಿವಾದಿ ಮಾತ್ರ ಅಲ್ಲ, ವಾದಿ ಪ್ರತಿವಾದಿ ಇಬ್ರು ಕೂಡ ರಿಟರ್ನ್ ಸಬ್ಮಿಷನ್ ಇಂಥ ದಿನ ಆಗತ್ತೆ, ಎವಿಡೆನ್ಸ್ ಇಂಥ ದಿನ ಆಗತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ಇಂಥ ದಿನ ಆಗತ್ತೆ ಅಂತೇಳಿ ಆ ದಿನಕ್ಕೆ ಮಾಡಲೇಬೇಕು. ಇನ್ ಕೇಸ್ ಮಾಡದೆ ಹೋದರೆ ಯಾರು ಮಾಡಿಲ್ವೋ, ಈಗ ವಾದಿಗಳ ಪರ ಮಾಡದೆ ಹೋದರೆ ವಾದಿಗೆ ನಷ್ಟ, ಪ್ರತಿವಾದಿಯ ಪರ ಮಾಡದೆ ಹೋದರೆ ಪ್ರತಿವಾದಿಗೆ ನಷ್ಟ. ನ್ಯಾಯಾಧೀಶರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ 1-2 ಬಾರಿ ಎಕ್ಸೆಪ್ಷನ್ ಅನ್ನು ಕೊಡ್ಲಿಕ್ಕೆ ಅವಕಾಶಗಳಿದೆ. 1-2 ಬಾರಿ, ಅದು ವಿತ್ ಕಾಸ್ಟ್ ಅಂತ ಹೇಳಿದ್ದಾರೆ. ವಿತ್ ಕಾಸ್ಟ್ ಅಂದ್ರೆ ನಿರ್ದಿಷ್ಟ ನಿಗದಿಪಡಿಸಿದ ದಿನಾಂಕದ ದಿನ ಅಫಿಡವಿಟ್ನಲ್ಲಿ ಹೇಳಲಾಗಿರ್ತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಪೂರ್ಣಗೊಳಿಸದೆ ಹೋದರೆ ವಾದಿ ಅಥವಾ ಪ್ರತಿವಾದಿಯ ವಕೀಲರು ಡೇಟ್ ಅನ್ನು ಕೇಳಿದ್ರೆ ಆವಾಗ ಕಾಸ್ಟ್ ಅಂದ್ರೆ ದಂಡವನ್ನ ತೆತ್ತು ಆ ಪ್ರಕ್ರಿಯೆಯನ್ನು ಮುಗಿಸ್ಲಿಕ್ಕೆ ದಂಡ ಕಟ್ಟಬೇಕು. ಆವಾಗ ದಂಡ ಕಟ್ಟಬೇಕು. ಜೊತೆಗೆ ಲಾಯರ್ ಇಲ್ಲ, ಇವತ್ತು ಹಿಯರಿಂಗ್ನ ಟೈಮ್ನಲ್ಲಿ ಲಾಯರ್ ಇಲ್ಲ ಅಂಥೇಳಿ ಕೋರ್ಟ್ ಗಮನಕ್ಕೆ ತಂದರೆ ಆ ಕಾರಣಕ್ಕೋಸ್ಕರ ನಾವು ಕೇಸನ್ನು ಹಿಯರಿಂಗನ್ನು ಮುಂದೂಡಿ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಬೇರೆ ಡೇಟನ್ನು ಕೊಡಲಿಕ್ಕೆ ಅವಕಾಶಗಳಿಲ್ಲ. ಈ ತಿದ್ದುಪಡಿಯಲ್ಲಿ ಅವಕಾಶಗಳಿಲ್ಲ. ಒಂದು ವೇಳೆ ದಾವೆ ಸಲ್ಲಿಸಿದ ಬಳಿಕ ಆರಂಭದಲ್ಲೇ ದಿನಾಂಕ ನಿಗದಿಯಾಗಿರುತ್ತಲ್ಲ, ಆ ನಿಗದಿ ಪಡಿಸಿದಂತಹ ಸಂದರ್ಭದಲ್ಲಿ ಒಂದು ವೇಳೆ ಕ್ರಾಸ್ ಎಕ್ಸಾಮಿನೇಷನ್ ಆಗಿರ್ಬೋದು, ರಿಟರ್ನ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಎವಿಡೆನ್ಸ್ ಆಗಿರ್ಬೋದು, ಇದನ್ನು ಮಾಡದೆ ಹೋದರೆ ಮುಂದೆ ಅವಕಾಶ ಸಿಗದೇ ಇರಬಹುದು. ಕೊಡಲೇಬೇಕು ಅಂತೇನಿಲ್ಲ. ಅಂತಹ ಕಠಿಣ ನಿಯಮವನ್ನು ಈಗ ಜಾರಿಗೆ ತರಲಾಗಿದೆ. ಟ್ರಯಲ್ ಕೋರ್ಟ್ನಲ್ಲಿ ಜಾರಿಗೆ ತಂದಿರುವಂಥದ್ದು ಇದು. ಟ್ರಯಲ್ ಕೋರ್ಟ್, ವಿಚಾರಣಾ ನ್ಯಾಯಾಲಯ ಅಂದರೆ OS, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. 2 ವರ್ಷಗಳಲ್ಲಿ ಮುಗಿದೋಗ್ಬಿಡುತ್ತೆ. ಇದು ಸಿಂಪಲ್ಫೈ ವರ್ಷನ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ UPSC ಎಕ್ಸಾಮ್ನಲ್ಲಿ ಕ್ಯಾಲೆಂಡರ್ ಇಶ್ಯೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಇದ್ದಾಗ ನಾವು ಇಂಥ ದಿನ ನೋಟಿಫಿಕೇಶನ್ ಇಶ್ಯೂ ಮಾಡ್ತೀವಿ, ಇಂಥ ದಿನ ಅಪ್ಲಿಕೇಶನ್ ಸಲ್ಲಿಕೆ ಮಾಡಲಿಕ್ಕೆ ಆರಂಭ ಆಗುತ್ತೆ, ಇಂಥ ದಿನ ಅಪ್ಲಿಕೇಶನ್ ಸಲ್ಲಿಕೆ ಕೊನೆಯ ದಿನ, ಇದಾದ ಬಳಿಕ ಇಂಥ ದಿನ ಪ್ರಿಲಿಮಿನರಿ ಎಕ್ಸಾಮ್ ಮಾಡ್ತೀವಿ, ಅದಾದ ಬಳಿಕ ಇಂಥ ದಿನವೇ ಮೇನ್ಸ್ ಎಕ್ಸಾಮ್ ಮಾಡ್ತೀವಿ, ಇದಾದ ಬಳಿಕ ಇಂಥ ದಿನವೇ ಇಂಟರ್ವ್ಯೂ ಇರುತ್ತೆ, ಇದಾದ ಬಳಿಕ ಇಂತಹ ಅವಧಿಯ ಒಳಗಡೆ ನಾವು ಫಲಿತಾಂಶವನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತೇಳಿ ಒಂದು ಕ್ಯಾಲೆಂಡರ್ ಇಯರ್ ಅನ್ನು ಇಶ್ಯೂ ಮಾಡ್ತಾರೆ UPSCಯಲ್ಲಿ ಮತ್ತು SSCಯಲ್ಲೂ ಇದೆ. ಅದೇ ರೀತಿ ಅಂದರೆ ಒಂದು ಸಲ ಆಸ್ತಿ, ಕೌಟುಂಬಿಕ ವ್ಯಾಜ್ಯ ಅಥವಾ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದಾವೆಗಳು ಟ್ರಯಲ್ ಕೋರ್ಟ್ನಲ್ಲಿ ಸಲ್ಲಿಕೆ ಆದ ಬಳಿಕ ವಾದಿಗಳು ಮತ್ತು ಪ್ರತಿವಾದಿಗಳು ಇಬ್ಬರಿಗೂ ಕೂಡ ಯಾವ ದಿನಾಂಕ, ಯಾವ ಕಾನೂನು ಪ್ರಕ್ರಿಯೆ ನಡೆಯುತ್ತೆ ಅಂತೇಳಿ ಮೊದಲೇ ಗೊತ್ತಿರುತ್ತೆ. ಇಂಥ ದಿನ ಅಂತೇಳಿ ಅದನ್ನ ಎರಡೂ ಕಡೆಯ ವಕೀಲರು, ವಾದಿ ಪ್ರತಿವಾದಿಗಳು ಇಬ್ಬರ ಮಾಹಿತಿಯನ್ನು ಪಡೆದು ಅವ್ರ ಜೊತೆ ಸಮಾಲೋಚನೆ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು. ಡ್ರ್ಯಾಗ್ ಆನ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಈಗ ರಿಟರ್ನ್ ಸಬ್ಮಿಷನ್ಗೆ ಟೈಮ್ ಬೇಕು ಅಂತೇಳಿ ಕೇಳಕ್ಕೆ ಅವಕಾಶಗಳಿಲ್ಲ. ಇಂಥ ದಿನ ಕೊಡ್ತೀವಿ ಅಂತ ಹೇಳಿದ್ರೆ ಆ ದಿನ ಸಲ್ಲಿಕೆ ಮಾಡಲೇಬೇಕು. ಇಂಥ ದಿನ ಕ್ರಾಸ್ ಎವಿಡೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಆ ದಿನ ಮಾಡಲೇಬೇಕು. ಇವತ್ತು
ಬಂದಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್ಗೆ ವಕೀಲರು ಬಂದಿಲ್ಲ ಅಥವಾ ಪ್ರತಿವಾದಿಗಳು ಬಂದಿಲ್ಲ, ವಾದಿಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವಕಾಶಗಳಿಲ್ಲ. ಜೊತೆಗೆ ಇನ್ನೊಂದು ಅಂಶವನ್ನು ಹೇಳಿದರೆ, ಈ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಹಿಯರಿಂಗ್ನ ಸೂಟ್ ಏನು ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ ಒಟ್ಟು 3 ಬಾರಿಯಷ್ಟು ವಿಚಾರಣೆಯನ್ನು ಮುಂದೂಡಬಹುದು. ಆ ವಿಚಾರಣೆ 3 ಬಾರಿ ಮುಂದೂಡಿಕೆ ಮಾಡುವಂಥ ಅವಧಿ ಇದೆಯಲ್ಲ, ವಿದಿನ್ 30 ಡೇಸ್ ಅಂತಿದೆ. ಅಂದರೆ 1 ತಿಂಗಳ ಒಳಗಡೆ ಅದು ಮಾತ್ರ 3 ಬಾರಿ ಮಾತ್ರ ಅವಕಾಶ, ಪದೇ ಪದೇ ಅವಕಾಶಗಳು ಇಲ್ಲ. ಸೊ ಇದರ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಇದರ ಪರಿಣಾಮಗಳೇನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಯಾರಾದರೂ ಆಸ್ತಿ ವ್ಯಾಜ್ಯ ಅಥವಾ ಕೌಟುಂಬಿಕ ವ್ಯಾಜ್ಯ ಅಥವಾ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ಒಂದು ದಾವೆಯನ್ನು ನ್ಯಾಯಾಲಯದಲ್ಲಿ ಟ್ರಯಲ್ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ರೆ ಎಕ್ಸಾಕ್ಟ್ಲಿ ಇನ್ನೊಂದು 2 ವರ್ಷ ಬಿಟ್ಟು ತೀರ್ಪೇ ಬಂದಿರುತ್ತೆ. ಟ್ರಯಲ್ ಕೋರ್ಟ್ನಲ್ಲಿ ತೀರ್ಪು ಬರುತ್ತೆ. ಟ್ರಯಲ್ ಕೋರ್ಟ್ನ ತೀರ್ಪು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮೇಲ್ಮನವಿ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶಗಳಿದೆ. ಬಟ್ ಟ್ರಯಲ್ ಕೋರ್ಟ್ನಲ್ಲಿ ತೀರ್ಪು ಬಂದಿರುತ್ತೆ. ಸಾಮಾನ್ಯವಾಗಿ ಭಾರತದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಆಸ್ತಿ ವ್ಯಾಜ್ಯಗಳು ಮತ್ತು ಕೌಟುಂಬಿಕ ವ್ಯಾಜ್ಯಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮತ್ತು ಹಣಕಾಸು ವ್ಯಾಜ್ಯಗಳ ವಿಚಾರಕ್ಕೆ ಬಂದ ಸಿವಿಲ್ ಕೇಸುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಲಹರಣ ಜಾಸ್ತಿ ಆಗುತ್ತೆ. ಯಾರನ್ನೋ ಟಾರ್ಗೆಟ್ ಮಾಡಬೇಕು ಅಥವಾ ಪ್ರತಿವಾದಿಗಳನ್ನು ಟಾರ್ಗೆಟ್ ಮಾಡಬೇಕು ಅಂಥೇಳಿ ಎಳೀತಾರೆ ಕೇಸುಗಳನ್ನು, ವಾದಿಗಳನ್ನು ಟಾರ್ಗೆಟ್ ಮಾಡಬೇಕು ಅಂತೇಳಿ ಎಳೀತಾರೆ. ಕೇಸು ಬರಲ್ಲ, ಹಿಯರಿಂಗ್ ಫಾರ್ ಎಕ್ಸಾಂಪಲ್ ಇವತ್ತು ಕೇಸ್ ಇದ್ರೆ ಇವತ್ತು ಬರಲ್ಲ, ಸೊ ನೆಕ್ಸ್ಟ್ ಡೇಟಿಗೆ ಶಿಫ್ಟ್ ಆಗುತ್ತೆ ಅದು ಕೇಸು. ಇವತ್ತು ಎವಿಡೆನ್ಸ್ ಇದ್ದರೆ ಇವತ್ತು ಬಂದಿರಲ್ಲ, ಏನೋ ಒಂದು ರೀಸನ್ ಕೊಟ್ಟು ನೆಕ್ಸ್ಟ್ ಡೇಟಿಗೆ ಶಿಫ್ಟ್ ಆಗುತ್ತೆ. ಇವತ್ತು ರಿಟರ್ನ್ ಸಬ್ಮಿಷನ್ ಮಾಡಬೇಕು ಅಂತಿದ್ರೆ ಇವತ್ತು ರಿಟರ್ನ್ ಸಬ್ಮಿಷನ್ ಮಾಡಲ್ಲ, ಅಥವಾ ಓರಲ್ ಸಬ್ಮಿಷನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಮಾಡಲ್ಲ, ಸ್ಕಿಪ್ ಆಗ್ತಾರೆ ವಕೀಲರು ಅಂತ ಇದ್ದರೆ. ಅದಕ್ಕೆಲ್ಲ ಈಗ ಅವಕಾಶಗಳಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಇದು, ಮಹತ್ವದ ಬದಲಾವಣೆ, ಒಳ್ಳೆಯ ನಿರ್ಧಾರ. ಹೈಕೋರ್ಟ್ನ ವಕೀಲರಾದಂತಹ ಸುನಿಲ್ ಬಾಬು ಅವರು ನಮ್ಮ ಜೊತೆ ಮಾತಾಡ್ತಿದ್ರು. ಅವರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಕಾನೂನು, ಆದರೆ ಇಲ್ಲಿಯ ಒತ್ತಡ ಏನಾಗುತ್ತೆ ಅಂತ ಹೇಳಿದ್ರೆ ವಕೀಲರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗ ಹೊಸದಾಗಿ ದಾವೆಗಳು ಏನು ಬರ್ತವೆ, ಆ ಹೊಸದಾಗಿ ದಾವೆಗಳು 2 ವರ್ಷದ ಒಳಗಡೆ ಮತ್ತು ನಿಗದಿತ ದಿನಾಂಕಕ್ಕೆ ಸಂಬಂಧಪಟ್ಟ ಹಾಗೆ ಆಯಾಯ ಪ್ರಕ್ರಿಯೆಗಳನ್ನು ಮುಗಿಸಬೇಕಾಗಿರೋದ್ರಿಂದಾಗಿ ವಕೀಲರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತವೆ. ಬಟ್ ಕರ್ನಾಟಕ ಒಳಗೊಂಡಂತೆ ದೇಶದ ವಿಶೇಷವಾಗಿ ಈ ಕಾನೂನನ್ನು ತಂದಿರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಕೇಸುಗಳು ಟ್ರಯಲ್ ಕೋರ್ಟ್ನಲ್ಲಿ ಕೇಸುಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಿರೋದ್ರಿಂದಾಗಿ ಟ್ರಯಲ್ ಕೋರ್ಟ್ಗಳ ಮೇಲೆ ಸ್ವಲ್ಪ ಒತ್ತಡ ಕಮ್ಮಿ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ವ್ಯಾಜ್ಯಗಳನ್ನು ಆದಷ್ಟು ಸಿವಿಲ್ ಡಿಸ್ಪ್ಯೂಟ್ಸಲ್ಲಿ ಕನಿಷ್ಠ 5 ವರ್ಷದ ಒಳಗಡೆ, ಗರಿಷ್ಠ 5 ವರ್ಷದ ಒಳಗಡೆ ಮುಗಿಸಿ ಅಂತಿದೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಗೈಡ್ಲೈನ್ಸ್ ಇರುವಂಥದ್ದು. 5 ವರ್ಷದ ಒಳಗಡೆ ಮುಗಿಸ್ಬೇಕು ಅಂತೇಳಿ. ಬಟ್ ಅದು ಕಂಪೆಲ್ ಅಲ್ಲ, ಅಬ್ಸರ್ವೇಷನ್ ಮಾರ್ಗಸೂಚಿ ಅಷ್ಟೇ. ಬಟ್ ಈಗ ಇದು ಕಾಯ್ದೆಯ ರೂಪದಲ್ಲಿ ತಿದ್ದುಪಡಿಯಾಗಿ ಜಾರಿ ಆಗ್ತಿರುವಂಥದ್ದು, ಕಾಯ್ದೆಯ ರೂಪದಲ್ಲಿ ತಿದ್ದುಪಡಿಯಾಗಿ. ಹಾಗಾಗಿ ಇದು ಕಂಪೆಲ್ಡ್, ಇದನ್ನು ಪಾಲಿಸಲೇ ಬೇಕಾಗತ್ತೆ. ಸೊ ಇದು ಸಿವಿಲ್ ಡಿಸ್ಪ್ಯೂಟಿಗೆ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತಹ ಅತ್ಯಂತ ಮಹತ್ವದ ಸುದ್ದಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ದೀರ್ಘಕಾಲದ ಪರಿಣಾಮವನ್ನು ಬೀರುತ್ತೆ. ಅನ್ಲೆಸ್ ಈ ತಿದ್ದುಪಡಿಗೆ ಸಾಂವಿಧಾನಿಕ ನ್ಯಾಯಾಲಯಗಳು ಅಂದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಡದೆ ಹೋದರೆ ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು ನಾವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.